ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಸಿಂಪಲ್ ಆಗಿರುವಂಥ ಆ್ಯರಿ ವರ್ಕ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ ನೆಕ್ಕಿಗೆ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಫ್ರಂಟ್ ನೆಕ್ದು ಮಾರ್ಜಿನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬ್ಲೌಸ್ ಟು ಮಾರ್ಕು. ಮತ್ತು ಇವಾಗ ನಾನು 2 ಎಳೆ ಸಿಲ್ಕ್ ಥ್ರೆಡ್ಡಿಂದ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡು ಬರ್ತೀನಿ. ಮೊದಲೆಲ್ಲ ಈ ಚೈನ್ ಸ್ಟಾರ್ಟಿಂಗಲ್ಲಿ ಹಾಕೋ ಈ ಚೈನ್ ಸ್ಟಿಚ್ನ ಜರಿ ಥ್ರೆಡ್ಡಿಂದ ಹಾಕ್ತಿದ್ವಿ. ಸೊ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ಯಾರಿದು ಕಾಂಬಿನೇಷನ್ ಕಲರ್ ಥ್ರೆಡ್ನಲ್ಲಿ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೈನು ಕಂಪ್ಲೀಟ್ ಆದಮೇಲೆ ಮತ್ತೆ ಸೆಕೆಂಡ್ ಲೈನ್ ಕೂಡ ಸೇಮ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ನಾನು ಇನ್ನೊಂದು ಲೈನು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಸೊ ನಾವು ಯಾವುದೇ ವರ್ಕ್ನ ಸ್ಟಾರ್ಟ್ ಮಾಡಬೇಕಂದ್ರೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ 2 ಲೈನು ಚೈನ್ ಸ್ಟಿಚ್ನ ನಾವು ಹಾಕ್ಕೊಳ್ಳೇಬೇಕು. ನಾವು ಬೇಕಂದರೆ ಜರಿ ಥ್ರೆಡಲ್ಲಿ ಬೇಕಂದ್ರೂ ಹಾಕ್ಕೊಳ್ಬೋದು, ಇಲ್ಲ ಸಿಲ್ಕ್ ಥ್ರೆಡಲ್ಲಿ ಕೂಡ ಹಾಕ್ಕೊಳ್ಬೋದು. 2 ಲೈನು ಚೈನ್ ಸ್ಟಿಚ್ ಆದಮೇಲೆ ನಾನು ಶುಗರ್ ಬೀಡನ್ನ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಶುಗರ್ ಬೀಡ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ 3 ಅಥವಾ 4 ಶುಗರ್ ಬೀಡಿಗೆ ಒಂದು ಸಾರಿ ಸ್ಟಿಚ್ಚನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ನಮಗೆ ನೀಟಾಗಿ ಕಾಣಿಸೋದಿಲ್ಲ, ಮತ್ತು ಆ ಕಡೆ ಈ ಕಡೆ ಬೀಡು ಅಲ್ಲಾಡ್ತಾ ಇರುತ್ತೆ. ಶುಗರ್ ಬೀಡು ಕರೆಕ್ಟಾಗಿ ಕುತ್ಕೊಳ್ಬೇಕು ಅಂತಂದರೆ ನಾವು 2 ಬೀಡಿಗೆ ಒಂದು ಸ್ಟಿಚ್ಚನ್ನ ಮಾತ್ರ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಆಲ್ಮೋಸ್ಟು ಶುಗರ್ ಬೀಡು 1 ಲೈನ್ ಕಂಪ್ಲೀಟ್ ಆಗ್ತಾ ಇದೆ. ಶುಗರ್ ಬೀಡು ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಲೈನಿಗೆ ನಾನು ಸ್ಟೋನ್ ಚೈನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ತುಂಬ ದೊಡ್ಡ ಸೈಜ್ದು ಸ್ಟೋನ್ ಚೈನ್ ತಗೊಂಡಿಲ್ಲ, ಸ್ವಲ್ಪ ಸ್ಮಾಲ್ ಸೈಜ್ದು ತಗೊಂಡಿದ್ದೀನಿ. ತುಂಬ ದಪ್ಪದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ನಾನು ಸ್ಮಾಲ್ ಸೈಜ್ದು ಸ್ಟೋನ್ ಚೈನನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ಟೋನ್ ಚೈನ್ನ ಗಮ್ ಹಾಕಿ ಕೂಡ ಅಂಟಿಸ್ಕೊಳ್ಬಹುದು, ಇಲ್ಲಾಂದರೆ ನಾನು ಈ ರೀತಿ ಥ್ರೆಡ್ಡಿಂದ ಒಂದು ಸ್ಟೋನಿಗೂ ಲಾಕ್ ಮಾಡ್ತಾ ಇದ್ದೀನಲ್ಲ, ಹಾಗೆ ಆ ಕಡೆ ಒಂದು ಈ ಕಡೆ ಒಂದು ಲಾಕ್ ಕೂಡ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಇತ್ತೀಚೆಗೆ ತುಂಬ ಜನ ಗಮ್ ಹಾಕಿ ಅಂಟಿಸ್ಬಿಡ್ತಾರೆ. ಸೊ ನಾನು ಮಾತ್ರ ಯಾವುದೇ ಆ್ಯರಿ ವರ್ಕ್ ಮಾಡಿದ್ರೂ ಗಮ್ ಹಾಕಿ ಅಂಟಿಸೋದಕ್ಕೆ ಹೋಗಲ್ಲ. ಈ ರೀತಿ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಪೂರ್ತಿ ಸ್ಟೋನ್ ಚೈನನ್ನ ಸ್ಟಿಚ್ ಮಾಡಿ ಆದಮೇಲೆ ನಾನು ಮತ್ತೆ ಇನ್ನೊಂದು ಲೈನು ಶುಗರ್ ಬೀಡಿಂದ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಪೂರ್ತಿ ಲೈನು ಕಂಪ್ಲೀಟ್ ಆದಮೇಲೆ ನೋಡಿ, ನಾನಿಲ್ಲಿ 4 mm ಸೈಜ್ದು ಗೋಲ್ಡ್ ಕಲರ್ ಬೀಡನ್ನ ತಗೊಳ್ತಾ ಇದ್ದೀನಿ. ಸೊ ಈ ಬೀಡನ್ನ ನಾವು ಒಂದೊಂದಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ಶುಗರ್ ಬೀಡನ್ನ ನಾವು 2 ಬೀಡಿಗೆ ಒಂದು ಸಾರಿ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಆ ರೀತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಈ ಬೀಡು ಸ್ವಲ್ಪ ದಪ್ಪ ಸೈಜಲ್ಲಿ ಇರೋದ್ರಿಂದ ನಾವು ಒಂದು ಬೀಡಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ಬೀಡ್ದು ಒಂದು ಲೈನು ಕಂಪ್ಲೀಟ್ ಆದಮೇಲೆ ಇದ್ರ ನೆಕ್ಸ್ಟಲ್ಲಿ ಕೂಡ ನಾನು ಶುಗರ್ ಬೀಡಿಂದ ಒಂದು ಲೈನ್ನ ಕೊಟ್ಕೊಳ್ತೀನಿ. ನೋಡಿ, ನಾವು ಯಾವುದೇ ಲೈನಿಂಗ್ ಹಾಕ್ಕೊಂಡ್ರೂ ಕೂಡ ಫಿನಿಶಿಂಗ್ ಎಂಡಿಂಗಲ್ಲಿ ನಾವು ಒಂದು ಸಾರಿ ಶುಗರ್ ಬೀಡಿಂದನೇ ಒಂದು ಲೈನ್ ಹಾಕ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ನಾನು 2 ಶುಗರ್ ಬೀಡಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಸೊ ಈ ಲೈನು ಪೂರ್ತಿ ಕಂಪ್ಲೀಟ್ ಆಗಿದೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿಸೈನ್ ಹೇಗೆ ಹಾಕೋಣ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಡಿಸೈನಿಗೆ ನಾನು ಈ ರೀತಿ ಕಟ್ ಬೀಡನ್ನ ತಗೊಂಡಿದ್ದೀನಿ. ಸೊ ಇದನ್ನು ಸಲ್ಲಿ ಅಂತಾದರೂ ಹೇಳ್ಬೋದು, ಇಲ್ಲ ಕಟ್ ಬೀಡ್ ಅಂತಲೂ ಹೇಳ್ತಾರೆ, ಟ್ಯೂಬ್ ಬೀಡ್ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿದು ತಗೊಂಡು ನಾನು ನೋಡಿ ಆ ಕಡೆಯಿಂದ ಈ ಕಡೆಗೆ ಒಂದು ಹಾಕ್ಕೊಳ್ತೀನಿ, ಮತ್ತು ಅಲ್ಲಿಂದ ಈ ಕಡೆ ಸೈಡಿಗೆ ಒಂದು ಹಾಕ್ಕೊತೀನಿ. ಒಟ್ಟು ಟ್ರಯಾಂಗಲ್ ಶೇಪ್ ಬರಬೇಕು. ಆ ರೀತಿ ನಾನು ಇದನ್ನು ಒಂದೊಂದನ್ನೇ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಪೂರ್ತಿ ನೆಕ್ಕು ನಾವು ಎಷ್ಟು ಹಾಕಿದ್ದೀವಿ ಅಷ್ಟು ಪೂರ್ತಿ ನೆಕ್ಕು ಕೂಡ ನಾನು ಇದೇ ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಈ ಕಟ್ ಬೀಡನ್ನ ಯೂಸ್ ಮಾಡ್ತೀನಿ.
ಇದನ್ನು ಲಾಂಗ್ ಕಟ್ ಬೀಡ್ ಅಂತಲೂ ಹೇಳ್ತಾರೆ, ಯಾಕಂದರೆ ಇನ್ನೊಂದು ಸ್ಮಾಲ್ ಸೈಜಲ್ಲಿ ಕಟ್ ಬೀಡ್ ಕೂಡ ಬರುತ್ತೆ. ಈ ಡಿಸೈನ್ಗೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಟ್ರೇಸ್ನ ಮಾಡ್ಕೊಂಡಿಲ್ಲ. ಸೊ ವಿತೌಟ್ ಟ್ರೇಸು ಈ ಥರ ಡಿಸೈನ್ಗಳನ್ನ ನಾವು ಆರಾಮವಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಈ ಲೈನು ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ, ನಾನು ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿರೋ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಒಟ್ಟು 6 ಎಳೆ ದಾರನ ನಾರ್ಮಲ್ ನೀಡಲಿಗೆ ಪೋಣಿಸ್ಕೊಂಡಿದ್ದೀನಿ. ಅದನ್ನು 2 ಕಡೆ ತಗೊಂಡಾಗ ಒಟ್ಟು 12 ಎಳೆ ದಾರ ಆಗುತ್ತೆ. ಸೊ 12 ಎಳೆ ದಾರನ ನಾನು ಈ ಟ್ರಯಾಂಗಲ್ ಶೇಪ್ ಏನು ಹಾಕಿದ್ದೀನಿ ಅಲ್ಲಿ 2 ಕಲರ್ ಕಾಂಬಿನೇಷನಲ್ಲಿ ನಾನು ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಬರ್ತೀನಿ. ನೋಡಿ, ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು ನಾವು ಯಾವುದೇ ಫ್ರೆಂಚ್ ನಾಟ್ ಹಾಕಬೇಕಂದ್ರೆ. ಕೆಳಗಡೆಯಿಂದ ಟ್ರಯಾಂಗಲ್ ಶೇಪ್ ಒಳಗಡೆಗೆ ಮೇಲ್ಗಡೆಗೆ ತಗೊಂಡು ಮೇಲ್ಗಡೆ ನಾಟ್ ಹಾಕಿ ಮತ್ತೆ ಕೆಳಗಡೆಗೆ ಹಾಕ್ಕೊಳ್ತೀನಿ. ಸೊ ಇವಾಗ ನಾನಲ್ಲಿ ಈ ಕಡೆ ಒಂದು ಸ್ಕಿಪ್ ಮಾಡ್ತೀನಿ, ಮತ್ತೆ ಸ್ಕಿಪ್ ಮಾಡಿ ನೆಕ್ಸ್ಟು ಟ್ರಯಾಂಗಲ್ ಶೇಪಿಗೆ ನಾನು ಥ್ರೆಡ್ನ ಹಾಕ್ಕೊಳ್ತೀನಿ. ನೋಡಿ, ಒಂದು ಪರ್ಪಲ್ ಕಲರು, ಒಂದು ಬ್ಲೂ ಕಲರು ಫ್ರೆಂಚ್ ನಾಟ್ ಬರೋ ಹಾಗೆ ನಾನು ಇಲ್ಲಿ ಡಿಸೈನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಸಿಲ್ಕ್ ಥ್ರೆಡು ಪಿಂಕ್ ಕಲರ್ ಕಾಣಿಸ್ತಾ ಇದೆ, ಡೈರೆಕ್ಟಾಗಿ ಅದು ಪರ್ಪಲ್ ಕಲರಲ್ಲಿದೆ. ಸೊ ವಿಡಿಯೋನಲ್ಲಿ ಅದು ಪರ್ಪಲ್ ಕಾಣಿಸ್ತಾ ಇಲ್ಲ, ಪಿಂಕ್ ಕಲರ್ ಕಾಣಿಸ್ತಾ ಇದೆ. ನೋಡಿ, ಒಂದು ಬ್ಲೂ ಕಲರು, ಒಂದು ಪರ್ಪಲ್ ಕಲರು. ಆಲ್ರೆಡಿ ನಾನು ಬ್ಲೂ ಕಲರಿಂದ ಫ್ರೆಂಚ್ ನಾಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಪರ್ಪಲ್ ಕಲರಿಂದ ಹಾಕ್ತಾ ಇರೋದನ್ನಷ್ಟೇ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ನಾವು ಏನು ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಂಡಿದ್ವಿ ಅದ್ರ ಒಳಗಡೆಗೆ ನಾವು ಸಿಲ್ಕ್ ಥ್ರೆಡ್ಡಿಂದ ಫ್ರೆಂಚ್ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕಡಿಮೆ ರೇಟಿಗೆ ನಾವು ಆ್ಯರಿ ವರ್ಕ್ ಮಾಡಬೇಕು ಅಂದರೆ ಸೊ ಈ ಥರ ಡಿಸೈನ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಒಳ್ಳೆಯದು ಅನಿಸುತ್ತೆ. ಪೂರ್ತಿ ಲೈನು ನಾನು ಇದೇ ರೀತಿ ಫ್ರೆಂಚ್ ನಾಟಿಂದ ಫಿಲ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆಗಿದೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿಸೈನಿಗೆ ನಾನು ಈ ರೀತಿ ಸ್ಟೋನ್ ತಗೊಂಡಿದ್ದೀನಿ, ಅದಕ್ಕೆ ಗೋಲ್ಡ್ ಪ್ಲೇಟೆಡ್ ಇದೆ. ಸೊ ಇದು ಸ್ಮಾಲ್ ಸೈಜಲ್ಲಿದೆ, ತುಂಬ ದೊಡ್ಡ ಸೈಜಲ್ಲಿಲ್ಲ. ಇದರಲ್ಲಿ 2 ಸೈಜ್ ಬರುತ್ತೆ, ಒಂದು ಸ್ಮಾಲ್ ಸೈಜು, ಇನ್ನೊಂದು ದೊಡ್ಡ ಸೈಜ್ ಬರುತ್ತೆ. ಸೊ ನೋಡಿ, ನಾನು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಈ ಕಟ್ ಬೀಡ್ನ ನಾವು ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಂಡಿದ್ವಲ್ಲ, ಸೊ ಅದ್ರ ಮುಂದೆಗಡೆಗೆ, ಸೊ ಅದ್ರದ್ದು ಎಡ್ಜು ಏನು ಬಂದಿದೆ ಅಲ್ಲಿಗೆ ನಾನು ಫ್ಯಾಬ್ರಿಕ್ ಗಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಿಧಾನವಾಗಿ ಥ್ರೆಡ್ಡಿಗೆ ಎಲ್ಲೂ ಟಚ್ ಆಗಬಾರ್ದು ಫ್ಯಾಬ್ರಿಕ್ ಗಮ್ಮು. ಸೊ ಆ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿ ಇದೇ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ತಾ ಹೋಗಬೇಕು. ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡಾದ್ಮೇಲೆ ನಾವು ಅಥವಾ ನೀಡಲ್ ಅಥವಾ ಕ್ರೋಶ ಏನಿದೆ ಅದ್ರ ಸಹಾಯದಿಂದ ಈ ಸ್ಟೋನ್ಗಳನ್ನ ಒಂದೊಂದನ್ನೇ ತೆಗೊಂಡು ಆ ಫ್ಯಾಬ್ರಿಕ್ ಗಮ್ ಮೇಲೆ ಇಟ್ಕೊಳ್ತಾ ಬರಬೇಕು. ಡೈರೆಕ್ಟಾಗಿ ನೀಡಲಿಗೆ ಈ ರೀತಿ ಸ್ಟೋನ್ನ ಅಂಟಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನೀಡಲ್ದು ತುದಿಗೆ ಚೂರೇ ಚೂರು ಗಮ್ ಟಚ್ ಆಗೋ ಹಾಗೆ ಮಾಡ್ಕೊಳ್ಬೇಕು. ಸೊ ಆವಾಗ ಚೂರು ಗಮ್ ಇದ್ದಾಗ ಸೊ ಈ ರೀತಿ ಬೀಡನ್ನ ಎತ್ಕೊಳ್ಳಿಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಮತ್ತು ಇಟ್ಟಾದಮೇಲೆ ಸ್ಟೋನನ್ನ ಸ್ವಲ್ಪ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ನಮಗೆ ಬಾಕ್ಸ್ ಶೇಪ್ ಬೇಕಂದರೆ ಬಾಕ್ಸ್ ಶೇಪ್ ಇಟ್ಕೊಳ್ಬೇಕು, ಟ್ರಯಾಂಗಲ್ ಶೇಪ್ ಬೇಕಂದರೆ ಟ್ರಯಾಂಗಲ್ ಶೇಪ್ ಇಟ್ಕೊಳ್ಬೇಕು. ನಾನಿಲ್ಲಿ ಟ್ರಯಾಂಗಲ್ ಶೇಪಿಗೆ ಕರೆಕ್ಟಾಗಿ ಡೈಮಂಡ್ ಶೇಪಲ್ಲಿ ಬರೋ ಹಾಗೆ ಇಟ್ಕೊಳ್ತಾ ಇದ್ದೀನಿ ಸ್ಟೋನ್ನ. ಸೊ ನಿಧಾನವಾಗಿ ಇದನ್ನು ಫಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡೋದಕ್ಕೆ ಎಲ್ಲ ಸ್ಟೋನೂ ಒಂದೇ ರೀತಿ ಇರೋ ಹಾಗೆ ನಾವು ಒಂದೇ ಕಡೆಗೆ ಟರ್ನ್ ಆಗಿರೋ ಹಾಗೆ ಫಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇಷ್ಟಕ್ಕೆ ನಾನು ಡಿಸೈನ್ನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವಿಡಿಯೋನಲ್ಲಿ ಅಷ್ಟು ನೀಟಾಗಿ ಕಾಣಿಸಿರಲಿಲ್ಲ. ಸೊ ಯಾಕಂದರೆ ನೈಟಲ್ಲಿ ವಿಡಿಯೋ ಮಾಡಿದ್ದು, ಇವಾಗ ನೋಡಿ ಮಾರ್ನಿಂಗ್ನಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ನೋಡೋದಕ್ಕೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟಾಗಿ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡಬಹುದು. ಹಾಕೋದಕ್ಕೆ ತುಂಬಾ ಬೇಗ ಆಗುತ್ತೆ ಮತ್ತು ತುಂಬಾ ಈಸಿಯಾಗಿದೆ ಈ ಡಿಸೈನು.
ನೋಡಿ ಎಷ್ಟು ಸಿಂಪಲ್ ಆಗಿದೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಇನ್ನೂ ಒಂದೆರಡು ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಇಲ್ಲ ಇಷ್ಟಕ್ಕೆ ಸಾಕು ಅಂತಂದರೆ ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಈ ಬ್ಲೌಸ್ನ ಬ್ಯಾಕ್ ನೆಕ್ಕಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ಹೇಗೆ ಮಾಡಿದೆ ಬ್ಯಾಕಲ್ಲಿ ಕೂಡ ಸೇಮ್ ಡಿಸೈನೇ ಬರಬೇಕು. ನೀವು ಯಾವುದೇ ಬ್ಲೌಸ್ನ ಮಾಡಬೇಕಂದ್ರೂ ಫ್ರಂಟು ಬ್ಯಾಕು ನೆಕ್ಕು ಒಂದೇ ಡಿಸೈನಲ್ಲಿ ಇರಬೇಕು. ನೋಡಿ ಸೇಮ್ ಮಾಡಿದ್ದೀನಿ ನಾನಿಲ್ಲಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗೂ ಕಾಣಿಸುತ್ತೆ ಮತ್ತು ತುಂಬ ಡಾರ್ಕಾಗಿ ಎದ್ದು ಕೂಡ ಕಾಣಿಸುತ್ತೆ. ಸೊ ಸಿಲ್ಕ್ ಥ್ರೆಡ್ ಕಾಂಬಿನೇಷನಲ್ಲಿ ಫ್ರೆಂಚ್ ನಾಟ್ ಹಾಕಿರೋದು ಕೂಡ ಹೈಲೈಟ್ ಆಗಿರುತ್ತೆ. ಮತ್ತು ಇದಕ್ಕೆ ನಾನು ಲಟ್ಕನ್ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಸಿಂಪಲ್ಲಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಟೋಟಲಾಗಿ ಇದು ಈ ರೀತಿ ಕಾಣಿಸುತ್ತೆ. ಸೊ ಈ ಬ್ಲೌಸ್ದು ಸ್ಲೀವ್ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನೋಡಿ ಸ್ಲೀವ್ಗೆ ನೆಕ್ಕಿಗೆ ಏನು ಕೊಟ್ಟಿದ್ದೆ ಅದೇ ರೀತಿ ನಾನು ಕೊಟ್ಕೊಂಡಿದ್ದೀನಿ. 1 ಲೈನ್ ಶುಗರ್ ಬೀಡ್ ಆದಮೇಲೆ ಸ್ಟೋನ್ ಚೈನ್ ಹಾಕಿದ್ದೀನಿ. ನೋಡಿ ಸ್ಟೋನ್ ಚೈನನ್ನು ನಾನು ಸ್ಟಾರ್ಟಿಂಗಿಂದ ಹಾಕ್ಕೊಂಡಿಲ್ಲ. 1-2 ಇಂಚಷ್ಟು ನಾನು ಶುಗರ್ ಬೀಡನ್ನ ಹಾಕಿ ಆಮೇಲೆ ಸ್ಟೋನ್ ಚೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಕಂಕಳು ಕೆಳಗಡೆ ನಾವು ಸ್ಟೋನ್ ಚೈನ್ ಹಾಕ್ಕೊಂಡಿದ್ರೆ ಬ್ಲೌಸಿಗೆ ಅದು ಚುಚ್ಕೊಳ್ತಾ ಇರುತ್ತೆ. ಹಾಗಾಗಿ ಫ್ರಂಟಿಗೆ ಮಾತ್ರ ಕಾಣೋ ಹಾಗೆ ನಾನು ಸ್ಟೋನ್ ಚೈನ್ನ ಕೊಟ್ಕೊಂಡಿದ್ದೀನಿ. ಮತ್ತು ಸೆಂಟರ್ನಲ್ಲಿ ಬಾರ್ಡರ್ನ ಅದೇ ರೀತಿ ಖಾಲಿ ಬಿಟ್ಟಿದ್ದೀನಿ. ಆ ಬಾರ್ಡರಿಂದ ಮೇಲೆ ಮತ್ತು ಕೆಳಗಡೆ ನೆಕ್ಕಲ್ಲಿ ಹೇಗಿದೆ ಅದೇ ರೀತಿ ನಾನು ಫಿಲ್ ಮಾಡಿರುವಂಥದ್ದು. ನೋಡಿ ಇಲ್ಲೂ ಕೂಡ ಸ್ಟೋನ್ ಚೈನ್ದು ಆ ಕಡೆ ಮತ್ತು ಈ ಕಡೆ ಶುಗರ್ ಬೀಡನ್ನ ಕೊಟ್ಕೊಂಡಿದ್ದೀನಿ. ಸೊ ತುಂಬ ಜನದ್ದು ಕಂಪ್ಲೇಂಟ್ ಇದೆ, ಸ್ಟೋನ್ ಚೈನು ಬ್ಲೌಸ್ನ ಕೀಳ್ತಾ ಇರುತ್ತೆ, ಬ್ಲೌಸ್ದು ಥ್ರೆಡ್ಡು ಸಿಗಾಕೊಳ್ತಾ ಇರುತ್ತೆ ಅಂತ. ಅದಕ್ಕೆ ಈ ರೀತಿ ಮಾಡಿದ್ದೀನಿ. ನೋಡಿ ಇದು ಸ್ಲೀವ್ದು ಉಳಿದಿದ್ದ ಜಾಗದಲ್ಲಿ ನಾನು ಸೇಮ್ ಈ ರೀತಿ ಕಟ್ ಬೀಡನ್ನ ಯಾವ ರೀತಿ ಹಾಕ್ಕೊಂಡಿದ್ದೆ ಆ ರೀತಿ ಕಟ್ ಬೀಡು ಮತ್ತು ಸೆಂಟರಿಗೆ ಒಂದು ಸ್ಟೋನ್ನ ಅಂಟಿಸ್ಕೊಂಡು ಅದ್ರ ಸುತ್ತ ನಾನು 2 ಕಲರ್ ಥ್ರೆಡ್ಡಿಂದ ಫ್ರೆಂಚ್ ನಾಟ್ನ ಹಾಕ್ಕೊಂಡು ಬಂದಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಆದರೆ ಡೈರೆಕ್ಟಾಗಿ ನೋಡೋದಕ್ಕೆ ಸಿಂಪಲ್ ಆಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸೊ ಈ ಆರಿ ವರ್ಕು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವೀಡಿಯೋಸ್ನಲ್ಲಿ ಹೀಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.